ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇವತ್ತು ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಗೊಜ್ಜು ಮಾಡಿ ಒಂದು ತಿಂಗಳಗಟ್ಟಲೆ ಕಾಲ ಇಟ್ಕೋಬೋದು. ಇದಕ್ಕೆ ನಾನು ತೊಗೊಂಡಿರೋ ಪದಾರ್ಥಗಳು ಬಿಳಿ ಎಳ್ಳು, ಒಣಕೊಬ್ಬರಿ, ಬೆಲ್ಲ, ಇಂಗು, ಸಾಸಿವೆ ಮತ್ತು ಅರಿಶಿನ, ಮೆಂತ್ಯ, ಧನಿಯಾ ಕಾಳು, ಜೀರಿಗೆ, ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ನೆನೆಸಿರೋ ಹುಣಸೆಹಣ್ಣು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಒಂದು 2 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉದ್ದಿನಕಾಳು 1-2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಬಿಳಿ ಎಳ್ಳನ್ನ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1-2 ಸೆಕೆಂಡು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಒಂದು 10-15 ಬ್ಯಾಡಿಗೆ ಮೆಣಸಿನ್ಕಾಯಿ, ಖಾರಕ್ಕೆ ಒಂದು 5-6 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಮತ್ತು ಇದನ್ನು ಆರೋದಕ್ಕೆ ಒಂದು ತಟ್ಟೆಗೆ ಹಾಕಿ ನಾನು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆರಬೇಕಿದ್ದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆರಲಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾನು ಹುಣಸೆಹಣ್ಣು ನೆನೆಸಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಸೋಸ್ಕೋಬೇಕು. ಕೆಲವರು ಹಾಗೇ ಕೈಯಲ್ಲೇ ಇಸ್ಬಿಟ್ಟು ಹಾಗೆ ಇದು ಮಾಡ್ತಾರೆ. ಆದರೆ ನಾನು ಸೋಸ್ಕೊಳ್ತಾ ಇದ್ದೀನಿ ನೀಟಾಗಿ ರಸ ಬರಲಿ ಅಂತ. ಈ ಕಡೆ ಇದನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ತಣ್ಣಗಾಗಿದೆ, ಅವಾಗೆ ಹುರ್ಕೊಂಡಿರೋ ಮಸಾಲೆ ಎಲ್ಲ. ನಾನು ಇದನ್ನು ಪೌಡ್ರು ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬಾಣಲಿ ಇಟ್ಕೊಂಡು ನಾವು ಆಗಲೇ ಹುಣಸೆಹಣ್ಣಿನ ರಸ ತೆಗೆದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಈ ಹುಣಸೆಹಣ್ಣು ಈಗ ಎಷ್ಟಿದೆಯೋ ಅದಕ್ಕಿಂತ ಅರ್ಧ ಬರಬೇಕು. ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮತ್ತು ಯಾವಾಗಲಾದರೂ ಸಾಂಬಾರು ಇರೋದಿಲ್ಲ, ಟೈಮ್ ಆಗೋಗಿರುತ್ತೆ ಕೆಲಸ, ಆ ಟೈಮಲ್ಲಿ ಅನ್ನವನ್ನು ಮಾಡಿಕೊಂಡು ಇದಕ್ಕೆ ಗೊಜ್ಜು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ. ಈಗ ನಾನು ಪೌಡ್ರು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನನ್ನ ಮಗಳಿಗೆ ಹಾಸ್ಟ್ಲಿಗೆ ಕೊಟ್ಟು ಕಳಿಸೋದಕ್ಕೆ. ಅಲ್ಲಿ ಊಟ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಅವಳಿಗೆ ಪುಳಿಯೋಗರೆ ಗೊಜ್ಜು ಬೇಕು ಅಂತ ಕೇಳ್ತಿದ್ಲು. ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಬಾಕ್ಸಲ್ಲಿ ಏನೋ ಇಟ್ಕೊಂಡು ಹೋದರೆ ಚೆಲ್ಲೋಗುತ್ತೆ ಅಂತ ಹೇಳಿ ಇಷ್ಟು ಗಟ್ಟಿಯಾಗಿದೆ. ನಾನು ಇದಕ್ಕೆ ಏನೂ ಹಾಕಲ್ಲ, ಕಡಲೆ ಬೀಜದೇನೂ ಹಾಕಲ್ಲ. ಉದ್ದಿನಕಾಳು ಮತ್ತು ಕಡಲೆಬೇಳೆ, ಕರಿಬೇವು ಅಷ್ಟೇ ಹಾಕ್ತೀನಿ. ಆದರೆ ತುಂಬಾ ಚೆನ್ನಾಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಕಾಳು ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಕಡಲೆ ಬೀಜ ತಿನ್ನೋದಿಲ್ಲ ಅದಕ್ಕೆ. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇಳಿಸ್ಕೊಳ್ತಾ ಇದ್ದೀನಿ. ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ. ನಾನು ಹೀಗೆ ಆಗಲಿ ಅಂತ ಮಾಡಿದ್ದೆ, ಆದರೆ ಮನೆಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ಒಂದು ಸ್ವಲ್ಪ ಅನ್ನಕ್ಕೆ ಕಲಸಿನೂ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿರೋದು, ಫಸ್ಟ್ ಟೈಮ್ ಮಾಡಿರೋದು, ಆದರೂ ತುಂಬ ಚೆನ್ನಾಗಿ ಬಂದೈತೆ. ಈ ಗೊಜ್ಜು ಫ್ರಿಜ್ಜಲ್ಲಾದರೆ ಒಂದು ತಿಂಗಳಗಂಟ ಇಟ್ಕೋಬೋದು. ಹೊರಗಡೆ ಇಟ್ಕೊಳ್ತೀನಿ ಅಂದರೆ ಒಂದು ವಾರದ ಗಂಟ ಇಟ್ಕೋಬೋದು. ಮತ್ತು ಪೌಡ್ರು ಸಹ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.